ಇವತ್ತು ನಾನು ಅಮ್ಮ ಶಾಪಿಂಗ್ ಅಂತ ಬಂದೀವಿ. ಸೊ ಈವ್ನಿಂಗ್ ಔಟಿಂಗ್ ವಿತ್ ಅಮ್ಮ ಆ್ಯಂಡ್ ನಮ್ಮ ಪಾಪುನ ಕರ್ಕೊಂಡು ಬಂದೀವಿ. ಸೊ ಶಾಪಿಂಗ್ ಅಂತ ಬಂದಿದ್ವಿ, ಸೆಫೋರಾಗೆ ಹೋಗಿದ್ವಿ ಫಸ್ಟು. ಅಲ್ಲಿ ನೋಡಿಕೊಂಡು ಇವಾಗ ಇಲ್ಲಿ ಬಂದು ಚಿಲ್ ಮಾಡ್ತಾಯಿದ್ದೀವಿ ನಾನು ಅಮ್ಮ. ಇದಾದಮೇಲೆ ಮತ್ತೆ ಸ್ವಲ್ಪ ಶಾಪಿಂಗ್ ಮಾಡ್ತೀವಿ. ಹೆಂಗದಮ್ಮ ಇವತ್ತು ಶಾಪಿಂಗ್ ಡೇ? ಚೆನ್ನಾಗದೆ. ಬಂದಾಗಿಂದ ಫಸ್ಟ್ ಟೈಮ್ ನಾನು ಅಮ್ಮ ಇಬ್ಬರೇ ಹೊರಗೆ ಬಂದಿದ್ದು. ಸೊ ಯಾ, ಎಂಜಾಯಿಂಗ್ ದಿಸ್ ವೆದರ್. ಎಸ್, ವೆದರ್ ಭಾಳ ಚೆನ್ನಾಗದೆ ಇವತ್ತು. ತೋರಿಸ್ತೀನಿ ನಿಮಗೆ. ಸೊ ಈಗ ಈ ವ್ಲಾಗ್ ಶುರು ಮಾಡೋಣ. ಹಾಯ್ ಎಲ್ಲರಿಗೂ, ನನ್ನ ಹೆಸರು ನಿಖಿತಾ. ನಾನು ಸಿಯಾಟಲಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತು ಇದು ಓಲ್ಡ್ ವ್ಲಾಗ್ ಅಂತ. ನಾನು ಡೆಲಿವರಿ ಆದಮೇಲೆ ತೆಗ್ದಿದ್ದು. ಇವಾಗ ಐ ನೋ ಇಟ್ ಇಸ್ ಟೂ ಲೇಟ್, ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ಗೆ ಇವಾಗ ಟೈಮ್ ಸಿಕ್ಕದೆ ಬೇಬಿಯಿಂದ, ಹಾಗಾಗಿ ನಾನು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಯಾ, ಲೆಟ್ ಸ್ಟಾರ್ಟ್. ಇದು ನಾವು ಅವತ್ತು ಟಾಟಮ್ ಲೇಕಿಗೆ ಬಂದಿದ್ವಿ, ಕರ್ಕ್ಲ್ಯಾಂಡಲ್ಲಿ. ಇಲ್ಲಿ ನಾವು ಫಸ್ಟ್ ನಾನು ಹೇಳ್ದೆ ಅಲ್ಲ, ಸೆಫೋರಲ್ಲಿ ಶಾಪಿಂಗ್ ಮಾಡಿಕೊಂಡು ದೆನ್ ನಾವು ಹಾಗೆ ವಾಕ್ ಮಾಡಿಕೊಂಡು ನೋಡ್ತಾ ಇದ್ವಿ. ಇಲ್ಲೇ ಲೂಲು ಲೆಮನ್ ಅದೇ, ಎಷ್ಟೊಂದು ಶಾಪ್ಸ್ ಅದೇ, ನಾಟ್ ಸ್ಟಾಮ್ ಅದೇ, ರಾಸ್ ಆ್ಯಂಡ್ ಮೆನಿ ಮೋರ್, ಆಲ್ಟಾ ಬ್ಯೂಟಿ ಎಲ್ಲಾನು ಅದೇ ಇಲ್ಲಿ. ಹಾಗಾಗಿ ಹಾಗೆ ನೋಡ್ಕೊಂಡು ನನ್ನ ಅಮ್ಮಗೆಲ್ಲ ತೋರಿಸ್ಕೊಂಡು ಹೋಗ್ತಿದ್ದೆ. ನಮ್ಮಮ್ಮ ಇದನ್ನ ಆಗದೆ, ಬಟ್ ಸ್ಟಿಲ್ ಒಂದ್ಸಲ ಫಸ್ಟ್ ಟೈಮ್ ಅಲ್ಲ ಈ ಸಲ ಬಂದಿದ್ದು ವಾಕಿಗೆ ಅಂತ, ಶಾಪಿಂಗಿಗೆ ಅಂತ ಬಂದಿದ್ವಲ್ಲ, ಹಾಗಾಗಿ ನೋಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ವಿ. ಆ್ಯಂಡ್ ನಮ್ಮ ಹತ್ರ ಜಾಸ್ತಿ ಟೈಮ್ ಇತ್ತು, ಬೇಬಿ ಅವಾಗ ಮಲ್ಕೊಂಡಿತ್ತು, ಅವ್ನು ಎದ್ದೇಳೋ ತನಕನೂ ಟೈಮ್ ಇತ್ತು. ಹಾಗಾಗಿ ನಾವು ಸ್ಲೋ ಆಗಿ ಎಲ್ಲ ನೋಡ್ಕೊಂಡು ನಂದು ಅಮ್ಮಂದು ಟೈಮ್ನ ಎಂಜಾಯ್ ಮಾಡ್ತಾ ಇದ್ವಿ ನಾವು. ನಾವು ಹೊರಗೆ ಬರ್ಲಿಕ್ಕೆ ಕಾರಣನೇ ಅಮ್ಮ ಫುಲ್ ಮನೆಯಲ್ಲೇ ಇದ್ದು ಮಗುನ್ ನೋಡ್ಕೊಳ್ಳೋದು, ನನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗೋಗ್ಬಿಡ್ತಿತ್ತು. ಸ್ವಲ್ಪ ಚೇಂಜ್ ಇರ್ಲಿ ಅಮ್ಮಂಗೆ ಅಂತ ನಾನ್ ಕರ್ಕೊಂಡ್ ಬಂದೆ. ಆ್ಯಂಡ್ ಅಪ್ಪಂಗೂ ಅಷ್ಟೇ, ನಮ್ನ ಎಲ್ಲ ಮನೇಲಿ ನೋಡ್ಕೊಳ್ಳೋದ್ರಲ್ಲಿ ರೆಸ್ಟೇ ಸಿಗ್ತಿರ್ಲಿಲ್ಲ. ಹಾಗಾಗಿ ನಾವು ಸ್ವಲ್ಪ ಅಪ್ಪಂಗೂ ರೆಸ್ಟ್ ಕೊಟ್ಟಿದ್ವಿ ಅವತ್ತು. ಆಮೇಲೆ ಈವ್ನಿಂಗ್ ನಾವು ಅಪ್ಪ ಅಮ್ಮನ್ ಕರ್ಕೊಂಡು ಸ್ನೊಕಾಲ್ಮಿ ಫಾಲ್ಸ್‌ಗೆ ಹೋಗಿದ್ವಿ. ತುಂಬಾ ಬೋರ್ ಆಗ್ತಿತ್ತು ಅವತ್ತು. ರೀಸೆಂಟ್ ಆಗಿ ಸೌಜನ್ಯ ಜಯಂತ್ ಬಂದಾಗ ಹೋಗಿದ್ವಿ. ನಾವು ಆಕ್ಚುಲಿ ನಿಖಿಲ್ ಬಂದಾಗ ಈ ಜಾಗಕ್ಕೆ ಹೋಗಿರ್ಲಿಲ್ಲ. ಅದಕ್ಕೆ ಈ ಸಲ ಅಪ್ಪ ಅಮ್ಮನ್ನ ಕರ್ಕೊಂಡ್ ಹೋಗೋಣ ಮತ್ತೆ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಇವತ್ತು ಸ್ವಲ್ಪ ಹಾಗೆ ಹೊರಗಡೆ ಬಂದಿದ್ವಿ. ಇವಾಗ MTRಗೆ ಹೋಗೋ ಪ್ಲ್ಯಾನ್ ಹಾಕೀವಿ. ಸೊ ವಿ ಆರ್ ಆನ್ ದ ವೇ ಟು MTR. ಆ್ಯಂಡ್ ಅಲ್ಲಿ ಫಸ್ಟ್ ಟೈಮ್ ಅಪ್ಪ ಅಮ್ಮ ಬಂದಮೇಲೆ ನಾವು ಹೋಗ್ತಿರೋದು. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ನಾವೇನು ಹೋಗಿಲ್ಲ MTRಗೆ. ಸೊ ಆಲ್ಮೋಸ್ಟ್ 1 ಇಯರ್ ಮೇಲೇ ಆಯಿತು ನಾವು ಹೋಗಿಲ್ಲ. ಇವತ್ತು ಹೋಗಿ ಎಂಜಾಯ್ ಮಾಡೋಣ. ಟು ಬಿ ಫ್ರ್ಯಾಂಕ್, ನಂಗೆ ಆ್ಯಕ್ಚುಲಿ ದೋಸೆ ಅಷ್ಟು ಇಷ್ಟ ಆಗಲ್ಲ. ಸೊ ನಂಗೆ ಪ್ರೆಗ್ನೆನ್ಸಿಯಲ್ಲೂ ಯಾವತ್ತೂ ಕ್ರೇವಿಂಗ್ ಬಂದಿಲ್ಲ. ಎಲ್ಲರೂ ಹೇಳ್ತಿದ್ರು ಪ್ರೆಗ್ನೆನ್ಸಿಯಲ್ಲಿ ನಮ್ಗೇನು ಇಷ್ಟ ಇರಲಿಲ್ಲ ಅದೆಲ್ಲನೂ ಇಷ್ಟ ಆಗ್ತದೆ ಅಂತ. ನಾ ವೇಟ್ ಮಾಡಿದೆ ದೋಸೆ ತಿಂತೀನಿ ಅಂತ, ಬಟ್ ನಂಗೆ ಆ ಕ್ರೇವಿಂಗ್ ಬರಲೇ ಇಲ್ಲ. ಬಟ್ ಸಾಗರ್ಗೆ ನಮ್ಮ ಅಪ್ಪ ಅಮ್ಮಂಗೆ ತುಂಬಾನೇ ಇಷ್ಟ ದೋಸೆ. ಹಾಗಾಗಿ ಅವ್ರಿಗೋಸ್ಕರನೇ ಅವತ್ತು MTRಗೆ ಹೋಗಿದ್ದು. ಇವಾಗ ಬಂದ್ವಿ MTRಗೆ. ಇದು ಬೆಲ್ವ್ಯೂ ಅಲ್ಲಿರೋದು. ಆ್ಯಂಡ್ ತುಂಬಾ ರಶ್ ಇರ್ತದೆ ಯೂಶಲಿ. ನಾವು ಈವ್ನಿಂಗ್ ಬೇಗನೆ ಹೊರಟ್ವಿ, ಹಂಗಾಗಿ ರಶ್ ಏನ್ ಇರ್ಲಿಲ್ಲ. ನಮ್ಗೆ ವೇಟಿಂಗು ಜಾಸ್ತಿ ಹೊತ್ತು ಇರ್ಲಿಲ್ಲ. ಸೊ ನಾವು ಬೇಗನೆ ಒಳಗಡೆ ಹೋಗ್ಬಿಟ್ವಿ. ಇನ್ನು ಆಂಬಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗದೆ. ಮೋಸ್ಟ್ ಆಫ್ ದ ಟೈಮ್ಸ್ ಕ್ವಿಕ್ ಸರ್ವಿಂಗ್ ಕೂಡ ಇರ್ತದೆ. ತುಂಬಾ ಜನ ಇದ್ರು ಅಂದ್ರೆ ಮಾತ್ರ ಡಿಲೇ ಆಗೋದು, ಬಟ್ ದಟ್ಸ್ ಫೈನ್ ಆಕ್ಚುಲಿ. ಅಂಡ್ ನಾವು ಬಹಳನೇ ಐಟಮ್ಸ್ನ ತಗೊಂಡ್ವಿ, ಒಂದಾದ್ಮೇಲೆ ಒಂದ್ ಬರ್ತಾನೆ ಇತ್ತು ನಮ್ಗೆ, ನಾಟ್ ಜಸ್ಟ್ ಇಡ್ಲಿ ಅವ್ರ ದೋಸಾ. ನಾನು ಫಸ್ಟ್ ರವಾ ಇಡ್ಲಿ ತಗೊಂಡೆ. ನನಗೆ ತುಂಬಾನೇ ಇಷ್ಟ MTRದು ರವಾ ಇಡ್ಲಿ. ಹಾಗಾಗಿ ನಾನು ಹೋದ ತಕ್ಷಣ ಫಸ್ಟ್ ಅದನ್ನೇ ಹೇಳಿದೆ. ನಂದೇ ಆರ್ಡರ್ ಬೇಗ ಬಂತು. ಸೊ ನಾನು ಒಬ್ಳೇನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಭಾಳ ಬೇಷ್ ಇರ್ತದೆ MTRಲ್ಲಿ ರವಾ ಇಡ್ಲಿ. ನೀವು ಯಾರಾದರೂ ಹೋಗಿ ಟ್ರೈ ಮಾಡಿಲ್ಲ ಅಂದೋರು ಟ್ರೈ ಮಾಡ್ರಿ. ನೆಕ್ಸ್ಟ್ ಗೋಬಿ ಮಂಚೂರಿಯನ್ ಬಂತು. ನಾನು ತಿನ್ನಲ್ಲ, ನನಗೆ ಗೋಬಿಯಿಂದ ಅಲರ್ಜಿ. ಸೊ ಅದಕ್ಕೆ ತಿಂದಿಲ್ಲ ನಾನು.
ಆ್ಯಂಡ್ ಅದಾದ್ಮೇಲೆ ಬಂತು ದ ಮೇನ್ ಐಟಮ್ ಮಸಾಲ ದೋಸಾ. ಸಾಗರ್ ಅಪ್ಪ ಅಮ್ಮ ಅದನ್ನ ತಗೊಂಡ್ರು. ದೆನ್ ಸಾಗರ್ ಆಕ್ಚುಲಿ ಇನ್ನೊಂದ್ ಏನ್ ಮಿಸ್ ಮಾಡಲ್ಲ ಅಂದ್ರೆ ಅವ್ರ ಮಸಾಲ್ ಪುರಿದು ದೊಡ್ಡ ಫ್ಯಾನ್. ಅದನ್ನು ತಗೊಂಡ್ವಿ. ಒಂದ್ ಡೆಸರ್ಟ್ ಕೂಡ ತಗೊಂಡಿದ್ವಿ. ಸೊ ಇಷ್ಟ ಐಟಮ್ಸ್ ಇತ್ತು ನಮ್ದು. ನಾವೆಲ್ಲ ತಿನ್ನೋಷ್ಟೊತ್ತಿಗೆ ಕತ್ಲಾಗ್ಬಿಟ್ಟಿತ್ತು. ಹಂಗಾಗಿ ನಾವು ಮನೆಗ್ ಹೊರಟ್ಬಿಟ್ವಿ ಅವತ್ತು. ಅಂಡ್ ನೆಕ್ಸ್ಟ್ ಡೇದು ವ್ಲಾಗ್ ಇದು ಕಂಟಿನ್ಯೂಯೇಷನ್. ವೀಕೆಂಡ್ ಇತ್ತು. ಅಂಡ್ ವೆದರ್ ಕೂಡ ಚೆನ್ನಾಗಿತ್ತು. ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ನೋಡಿದ್ವಿ. ಬಟ್ ಮಗುನ ಎವ್ರಿ ಟೈಮ್ ನಾವು ಹೊರಗ್ ಕರ್ಕೊಂಡ್ ಹೋಗೋದು ಅಷ್ಟೊಂದು ಬೇಡ ಅಂತ ಅನ್ಕೊಂಡು ನಾವು ಸುಮ್ನೆ ಎಲ್ಲಾದ್ರೂ ರೆಸ್ಟೋರೆಂಟ್‌ಗೆ ಹೋಗೋಣ ಅಂತ ನೋಡಿದ್ವಿ. ಸೊ ಆದತ್ ಇಂಡಿಯನ್ ಕ್ಯೂಸೈನ್ ಅಂತ ಅಲ್ಲಿ ಬಫೆ ಇತ್ತು ಮಧ್ಯಾಹ್ನ. ಹಂಗಾಗಿ ಅಲ್ಲಿಗ್ ಹೋದ್ವಿ. ಅದು ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ರಕ್ಷಿತಾ ರೆಕಮೆಂಡ್ ಮಾಡಿದ್ದು. ಹಂಗಾಗಿ ಅಲ್ಲಿಗ್ ಹೋಗಿದ್ವಿ. ಲೇಟ್ ಆಗೇ ಹೋದ್ವಿ. ಬಟ್ ಬಫೆ ಇನ್ನೂ ಇತ್ತು. ಲೇಟ್ ಆಗಿದ್ ಯಾಕೆ ಅಂದ್ರೆ ನೋಡ್ತಿರ್ಬೋದು ಎಷ್ಟು ಟ್ರಾಫಿಕ್ ಅದೆ ಅಂತ. ವೀಕೆಂಡ್ ಹೇಳೋದೇ ಬೇಡ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತದೆ. ಅದ್ರೊಳಗು ವೆದರ್ ಚೆನ್ನಾಗಿದ್ರೆ ಅಂತೂ ಸಿಯಾಟಲ್ ಅಲ್ಲಿ ಎಲ್ಲಾರು ಹೊರಗಡೆನೆ ಇರ್ತಾರೆ. ಸೊ ಪ್ಲಸ್ ನಾವು ಸಿಯಾಟಲ್ ಮೇಲೆಯಿಂದ ಹೋಗ್ಬೇಕಿತ್ತು. ಹಂಗಾಗಿ ಎಲ್ಲಾ ಟ್ರಾಫಿಕ್ಕು ಅವತ್ತು ನಮ್ಗೆ ಸಿಕ್ತು. ನಾವ್ ಹೋಗಿದ್ದು ಲೇಟ್ ಆಯ್ತಲ್ಲ, ಹಂಗಾಗಿ ಅಷ್ಟೊಂದು ರಶ್ ಇರ್ಲಿಲ್ಲ. ಬಟ್ ಐಟಮ್ಸ್ ಎಲ್ಲಾನು ಇತ್ತು. ಅವ್ರು ಚೇಂಜ್ ಮಾಡ್ತಾ ಇರ್ತಾರಂತೆ. ಇವಾಗ ಖಾಲಿ ಆದ್ರೆ ಒಂದೊಂದ್ ಸಲ ಸೇಮ್ ಐಟಮ್ ತಗೊಂಡ್ ಇಡಲ್ಲ. ಡಿಫ್ರೆಂಟ್ ಆಗಿ ಇಡ್ತಿರ್ತಾರೆ. ಸೊ ಒಂದೊಂದ್ ಚೆನ್ನಾಗಿತ್ತು, ಒಂದೊಂದು ಓಕೆ ಇಶ್ ಇತ್ತು. ಅಂಡ್ ಮಗುನ್ ಕರ್ಕೊಂಡ್ ಹೋಗಿದ್ದು ಒಂದ್ ಸ್ವಲ್ಪ ನನ್ಗ್ ಭಯ ಆಗ್ತಾ ಇತ್ತು. ಬಿಕಾಸ್ ಅವ್ನ್ ಹತ್ ಬಿಟ್ರೆ ತಿನ್ನೋದ್ ಬಿಟ್ಟು ಹೋಗ್ಬಿಡ್ಬೇಕು ನಾವು ಇಲ್ಲಿಂದ ಅನ್ನೋದು ಒಂದಿತ್ತು. ಬಟ್ ತುಂಬಾ ಚೆನ್ನಾಗಿತ್ತು. ಅವನು ತುಂಬಾ ಕೋಪರೇಟಿವ್ ಆಗಿ ಇದ್ದ. ಸೊ ನಾವು ಟೋಟಲಿ ಎಂಜಾಯ್ ಮಾಡಿದ್ವಿ. ಬಫೆ ನಮ್ಮ ಅಪ್ಪ ಅಮ್ಮನ್ ಫಸ್ಟ್ ಟೈಮ್ ಕರ್ಕೊಂಡ್ ಹೋಗಿದ್ದು US ಅಲ್ಲಿ. ಸೊ ಅವ್ರು ಕೂಡ ಫುಲ್ ಎಂಜಾಯ್ ಮಾಡಿದ್ರು. ಯಾರ್ಗಾನ ಟ್ರೈ ಮಾಡ್ಬೇಕು ಸಿಯಾಟಲ್ ಅಲ್ಲಿ ಅಂದ್ರೆ ಹೋಗ್ಬೋದು ಆದತ್ ಇಂಡಿಯನ್ ಊಟ ಕ್ಯೂಸಿನ್. ಎಲ್ಲ ಆಯ್ತು. ಮತ್ತೆ ಮನೆಗ್ ಹೋಗ್ಬೇಕಂದ್ರೆ ನಾವು ಸಿಯಾಟಲ್ ಮೇಲಿಂದಾನೇ ಹೋಗ್ಬೇಕಿತ್ತು. ಇಲ್ಲಿ ನೋಡ್ರಿ ಸ್ಕೈಲೈನ್ ಎಷ್ಟು ಚೆನ್ನಾಗದೆ ಅಂತ. ಹಂಗಾಗಿ ನಾವು ಮತ್ತೆ ಡೈರೆಕ್ಟ್ ಏನ್ ಮನೆಗ್ ಹೋಗೋದು ಅಂತ ಸ್ಪೇಸ್ ನೀಡಲ್ಲಿಗ್ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲ್ ಮನೆಗ್ ಹೋದ್ವಿ. ಅದರ್ದು ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಅದೆ ನೋಡ್ರಿ. ಸೊ ಸ್ಪೇಸ್ ನೀಡಲ್ ಬಗ್ಗೆ ಹೇಳೋಕಿನ್ನ ಮುಂಚೆ ನಾವು ಯಾವ್ ರೂಟ್ ಮೇಲೆ ಹೋಗ್ತಾ ಇದೀವಿ ಅಂತ ಹೇಳ್ತೀನಿ. ನಾನ್ ಹಿಂದಿನ ವ್ಲಾಗ್ ನೋಡಿದ್ರೆ ನಿಮಗ್ ಗೊತ್ತಿರ್ತದೆ ಇದು ಎಲ್ಲಿ ಅಂತ. ಇದು ಫೆರಿಸ್ ವೀಲ್ ಕಾಣಿಸ್ತದಲ್ಲ, ಅದು ಏರಿಯಾ ಅಂದ್ರೆ ಪೈಕ್ ಪ್ಲೇಸ್ ಮಾರ್ಕೆಟ್. ಅಲ್ಲಿಗೆ ಬಂದಿದ್ವಿ. ಸುಮ್ನೆ ಹಿಂಗೆ ಹೋಗ್ತಾ ಇದ್ವಲ್ಲ, ಅದ್ರ ಮೇಲಿಂದ ಹೋಗೋಣ ಅಂತ ಇಲ್ಲಿಗ್ ಬಂದ್ವಿ. ಇದಾದ್ಮೇಲೆ ನಾವು ಹೋಗೋದು ಸ್ಪೇಸ್ ನೀಡಲ್. ಸೊ ಸ್ಪೇಸ್ ನೀಡಲ್ ಆಕ್ಚುಲಿ ಲೊಕೇಟ್ ಆಗಿರೋದು ಸೆಂಟರ್ ಆಫ್ ಸಿಯಾಟಲ್ ಅಲ್ಲಿ. ಅಲ್ಲಿ ಟಿಕೆಟ್ ತಗೊಂಡುನೆ ನಾವು ಒಳಗಡೆ ಹೋಗ್ಬೇಕು. ಅದು ಟೈಮಿಂಗ್ಸ್ ಇರ್ತದೆ. ಅದೇ ಟೈಮಿಂಗ್ಸ್ ಅಲ್ಲಿ ಅವರು ಅಲೌ ಮಾಡೋದು. ಅಂಡ್ ಇವಾಗ ಈವ್ನಿಂಗ್ ಸನ್ಸೆಟ್ ಟೈಮಲ್ಲಿ ಹೋದ್ರೆ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತದೆ. ಅದರ್ ದನ್ ದಟ್ ಹೋಗ್ಬೋದು. ಅಲ್ಲಿ ನಿಮ್ಗೆ ಸಿಯಾಟಲ್‌ದು ಸ್ಕೈಲೈನ್ ಎಲ್ಲ ಕಾಣಿಸ್ತದೆ. ತುಂಬಾ ಚೆನ್ನಾಗಿರೋ ವ್ಯೂ ಎಲ್ಲ ಕಾಣಿಸ್ತದೆ ಅಲ್ಲಿ. ಆಲ್ಮೋಸ್ಟ್ ಸಿಯಾಟಲ್ ಕಂಪ್ಲೀಟ್ ಆಗಿ ನೋಡ್ಬೋದು. ಅಂಡ್ ಸ್ಪೇಸ್ ನೀಡಲ್ ಒಳಗಡೆ ರೆಸ್ಟೋರೆಂಟ್ ಕೂಡ ಅದೆ. ನಾವ್ ಈ ಸಲ ಒಳಗ್ ಹೋಗೇ ಇಲ್ಲ. ಬಿಕಾಸ್ ನಮ್ಮ ಅಪ್ಪ ಅಮ್ಮಂಗೂ ತೋರ್ಸಿದ್ವಿ. ನಾನು ಸಾಗರ್ ಬಾಳ ಸಲ ಹೋಗ್ ಬಂದಿದ್ವಿ. ಅಂಡ್ ಮಗನ್ ಕರ್ಕೊಂಡು ಲಿಫ್ಟ್ ಅಲ್ಲಿ ಅಷ್ಟು ಫ್ಲೋರ್ಸ್ ಹೋಗೋದ್ ನಮಗೆ ಬೇಡ ಅಂತ ಅನ್ನಿಸ್ತು. ಮತ್ತೆ ಕಿವಿ ನೋವು ಬರೋದು ಅದೆಲ್ಲ ಆಗ್ತದೆ, ಕರ್ಕೊಂಡ್ ಹೋಗ್ಬಾರ್ದು ಅಂತ ನಾವು ಜಸ್ಟ್ ಹೊರಗಡೆನೆ ಟೈಮ್ ಸ್ಪೆಂಡ್ ಮಾಡಿ ಎಷ್ಟೋ ಹೊತ್ತು ಅಲ್ಲೇ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ದೆನ್ ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡ್ಬಿಟ್ಟು ಆಮೇಲೆ ಆಕ್ಚುಲಿ ರಕ್ಷಿತಾ ಮನೆಗ್ ಹೋಗಿದ್ದು. ಬಟ್ ಅದು ವ್ಲಾಗ್ ಮಾಡಿಲ್ಲ. ನಾವು ಸುಮ್ನೆ ಹಂಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಹೋಗಿದ್ವಿ. ಅದಾದ್ಮೇಲೆ ನಾವು ಇನ್ನೊಂದ್ ಫ್ರೆಂಡ್ ಮನೆಗೂ ಹೋಗ್ಬೇಕಿತ್ತು ಅವತ್ತು. ಸೊ ಅಲ್ಲಿಗೂ ಹೋಗಿ ನೈಟ್ ಆಗೋಯ್ತು ಮನೆಗ್ ಹೋಗೋಷ್ಟರಿಗೆ. ಬಟ್ ಇಟ್ ವಾಸ್ ಅ ವೆರಿ ಗುಡ್ ಡೇ ಅವತ್ತು. ಈ ನನ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.